ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇದು ಆಧುನಿಕ ಆಯುಧಗಳ ಜಮಾನ. ಯಾವ ದೇಶ ಆಯುಧ ಕ್ಷೇತ್ರದಲ್ಲಿ ಆತ್ಮನಿರ್ಭರಗೊಳ್ಳುತ್ತೆ, ಯಾವ ದೇಶ ಆಯುಧಗಳಿಗಾಗಿ ಬೇರೆ ಯಾವುದೋ ದೇಶದ ಮುಂದೆ ಅಂಗಲಾಚಬೇಕಾದ ಮತ್ತು ಅವರ ದಯೆ ದಾಕ್ಷಿಣ್ಯಕ್ಕೆ ಒಳಗಾಗಬೇಕಾದ ಪರಿಸ್ಥಿತಿಯಿಂದ ಹೊರಬರುತ್ತೆ, ಯಾವ ದೇಶ ಆಯುಧಗಳನ್ನು ಜಾಗತಿಕ ಮಾರುಕಟ್ಟೆಗೆ ತಗೊಂಡು ಹೋಗಿ ಮಾರಾಟ ಮಾಡೋದ್ರಲ್ಲಿ ಯಶಸ್ವಿಯಾಗುತ್ತೆ, ಆ ದೇಶ ಇವತ್ತು ಅತ್ಯಂತ ಪವರ್ಫುಲ್ ದೇಶ ಅನ್ನಿಸ್ಕೊಳ್ಳುತ್ತೆ. ನೀವು ಆಯುಧಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ, ಅಲ್ಲಿ ಅನ್ವೇಷಣೆಗಳನ್ನು ಮಾಡೋದಕ್ಕೆ ಯಾರೊಂದಿಗೂ ಯುದ್ಧನೇ ಮಾಡಬೇಕು ಅಂತೇನಿಲ್ಲ. ಇವತ್ತು ಯುದ್ಧವನ್ನೇ ಮಾಡದ ಸಾಕಷ್ಟು ದೇಶಗಳು ಆಯುಧ ದೈತ್ಯ ದೇಶಗಳು ಅನ್ನಿಸ್ಕೊಳ್ತಾ ಇವೆ. ಯುರೋಪಿಯನ್ ದೇಶಗಳಿವೆ ನೋಡಿ, ಇವುಗಳಲ್ಲಿ ಕೆಲವು ನ್ಯಾಟೋ ಕೂಟದಲ್ಲಿವೆ. ಅವರು ಆಗಾಗ ಯಾವುದೋ ದೇಶಕ್ಕೆ ತಮ್ಮ ಸೇನಾ ಪಡೆಗಳನ್ನು ಕಳುಹಿಸೋದು ಬಿಟ್ರೆ ಯುರೋಪ್ ಅಕ್ಕಪಕ್ಕದ ದೇಶಗಳ ಜೊತೆ ಯುದ್ಧಕ್ಕೇನು ಇಳಿಯೋದಿಲ್ಲ. ಆದರೂ ಅವರ ಆಯುಧ ಭಂಡಾರ ತುಂಬಾ ಸ್ಟ್ರಾಂಗ್ ಆಗಿದೆ. ಅವರ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ಆಯುಧಗಳಿವೆ. ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಅವರು ತಯಾರು ಮಾಡ್ತಾರೆ. ನ್ಯೂಕ್ಲಿಯರ್ ಪವರ್ಡ್ ಸಬ್ಮರನ್ಗಳು, ಭಯಾನಕ ಮಿಸೈಲುಗಳು, ಯುದ್ಧ ಟ್ಯಾಂಕುಗಳು, ಆರ್ಮರ್ಡ್ ವೆಹಿಕಲ್ಗಳು ಅವರ ಬಳಿ ಏನಿಲ್ಲ ಹೇಳಿ. ಅದರಲ್ಲಿ ಬಹುತೇಕ ಆಯುಧಗಳನ್ನು ಅವರೇ ತಯಾರು ಮಾಡ್ತಾರೆ, ಬೇರೆ ಬೇರೆ ದೇಶಗಳಿಗೆ ಮಾರಾಟ ಕೂಡ ಮಾಡ್ತಾರೆ. ಅಮೆರಿಕ, ರಷ್ಯಾಗಳನ್ನು ಬಿಡಿ, ಅವರು ಆ ಕ್ಷೇತ್ರದಲ್ಲಿ ಪೈಪೋಟಿಗೆ ಬಿದ್ದು ಇವತ್ತು ದೈತ್ಯ ದೇಶಗಳು ಅನ್ನಿಸ್ಕೊಳ್ತಾ ಇವೆ. ಇನ್ನು ಚೈನಾ ಕೂಡ ಈ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ದಕ್ಷಿಣ ಚೀನಾ ಸಾಗರದಲ್ಲಿ ಮತ್ತು ಭಾರತದ ಜೊತೆ ಶತ್ರುತ್ವವನ್ನು ಕಟ್ಕೊಂಡಿರೋ ಚೈನಾ ಈ ದೇಶಗಳನ್ನ ಮತ್ತು ಭಾರತವನ್ನ ಗುರಿಯಾಗಿಸ್ಕೊಂಡು ಆಯುಧಗಳನ್ನು ತಯಾರು ಮಾಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಅಮೆರಿಕಾನ ಗುರಿಯಾಗಿಸ್ಕೊಂಡು ಅಮೆರಿಕಾಗೆ ಸರಿಸಮಾನವಾಗಿ ಆಯುಧಗಳ ಬಲವನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಆಯುಧ ಸ್ಪರ್ಧೆಗೆ ಬಿದ್ದಿದೆ ಚೈನಾ. ಮೊನ್ನೆ ಚೈನಾ ತನ್ನ ಅತ್ಯಂತ ಬಲಿಷ್ಠ J-35A ಸ್ಟೆಲ್ತ್ ಯುದ್ಧ ವಿಮಾನವನ್ನು ಅನಾವರಣಗೊಳಿಸಿದೆ. ಅವರು ನಾವು ನಿಮ್ಮ ಆಯುಧಗಳನ್ನು ಖರೀದಿ ಮಾಡ್ತೀವಿ, ನಮಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಅಂತಲೋ, ನಿಮ್ಮ ಜೊತೆ ಜಂಟಿ ತಯಾರಿಕೆ ಮಾಡ್ತೀವಿ, ಟೆಕ್ನಾಲಜಿಯನ್ನು ನಮಗೆ ಕೊಡಿ ಅಂತಲೋ ಯಾವ ದೇಶವನ್ನು ಕೇಳೋದಿಕ್ಕೆ ಹೋಗೋದಿಲ್ಲ. ಬದಲಿಗೆ ಕದ್ದೋ ಖರೀದಿ ಮಾಡಿನೋ ಅಥವಾ ತನ್ನ ಮಿತ್ರ ದೇಶಗಳ ಮೂಲಕನೋ ಅಂತೂ ತನಗೆ ಬೇಕಾದ ಹೊಸ ಆಯುಧವನ್ನು ತರಿಸ್ಕೊಂಡು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ತನ್ನದೇ ಆಯುಧವನ್ನು ತಯಾರು ಮಾಡಿಕೊಳ್ಳುತ್ತೆ ಚೈನಾ. ಈಗ ಅವರು ಹೊಸದಾಗಿ ಪ್ರದರ್ಶಿಸಿರುವ J-35A ಇದೆಯಲ್ಲ, ಅದು ಅಮೆರಿಕದ F-35 ಯುದ್ಧ ವಿಮಾನದ ಕದ್ದ ಮಾದರಿ ಅಂತ ಹೇಳ್ತಾ ಇದ್ದಾರೆ. ಇದರ ಮೂಲಕ ಈಗ J-20 ಹಾಗೂ J-35 ಅನ್ನೋ ಎರಡು ಮಾದರಿಗಳ ಸ್ಟೆಲ್ತ್ ವಿಮಾನಗಳನ್ನು ಚೈನಾ ಹೊಂದಿದೆ. ಇನ್ನು ಗೆಳೆಯರೆ, ನಮ್ಮ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿಲ್ಲ. ನಾವು ಬಳಸ್ತಾ ಇರೋ ರಫೇಲ್ಗಳೇನಿವೆ ಅವು 4.5 ಜನರೇಷನ್ನ ಯುದ್ಧ ವಿಮಾನಗಳು. ಇನ್ನು ನಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಲ್ಲ ತೇಜಸ್ಸು, ಆ ಯುದ್ಧ ವಿಮಾನಗಳಿಗೆ ಅಮೆರಿಕ ಎಂಜಿನ್ ಅನ್ನು ಕೊಡಬೇಕಿತ್ತು, ಆದರೆ ನಮಗೆ ಸಕಾಲಕ್ಕೆ ಎಂಜಿನ್ ಸಿಗ್ತಾ ಇಲ್ಲ. ಹೀಗಾಗಿ ಬಹುಶಃ ಭಾರತ ರಷ್ಯಾ ಜೊತೆ ಎಂಜಿನ್ನ ಜಂಟಿ ತಯಾರಿಕಾ ಒಪ್ಪಂದವನ್ನ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ಆ ನಿಟ್ಟಲ್ಲಿ HAL ಮುಖ್ಯಸ್ಥರು ರಷ್ಯಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಭಾರತ ತನ್ನದೇ ಆದ ಸ್ವದೇಶಿ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಹೇಗೆ ತಾನೇ ಸಾಧ್ಯ ಆಗುತ್ತೆ ಅಲ್ವಾ? ಭಾರತದ ಬಗ್ಗೆ ನಾವು ಹಾಗಂದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಭಾರತದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಏನು ಮಾಡ್ತಾ ಇದೆಯೋ ಗೊತ್ತಿಲ್ಲ, ಆದ್ರೆ ಭಾರತದ ಹೊಸ ಪ್ರತಿಭೆಗಳಿವೆ ನೋಡಿ, ಅವು ನಮ್ಮ ಆಯುಧ ಕ್ಷೇತ್ರವನ್ನು ಬಲಗೊಳಿಸೋದ್ರಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡೋದಕ್ಕೆ ಹೋಗ್ತಾ ಇವೆ. ಅದರ ಭಾಗವಾಗಿ ಈಗ IIT ಕಾನ್ಪುರ್ ಕೂಡ ಒಂದು ಅತಿ ಮುಖ್ಯ ಅನ್ವೇಷಣೆಯನ್ನು ಮಾಡಿದೆ. ಅದು ನಮ್ಮ ಯುದ್ಧ ವಿಮಾನಗಳನ್ನು, ರಡಾರ್ಗಳನ್ನು, ನಮ್ಮ ಯುದ್ಧ ಟ್ಯಾಂಕ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಮಿಸೈಲ್ಗಳನ್ನು ಕೂಡ ಸ್ಟೆಲ್ತ್ ಆಗಿ ಪರಿವರ್ತಿಸಿ ಬಿಡುತ್ತೆ. ಅದರ ಹೆಸರು ಅನಲಕ್ಷ್ಯ MSCS, ಅಂದರೆ ಮೆಟಾ ಮೆಟೀರಿಯಲ್ ಸರ್ಫೇಸ್ ಕ್ಲಾಕಿಂಗ್ ಸಿಸ್ಟಮ್ ಅಂತ. ಇದು ಟೆಕ್ಸ್ಟೈಲ್ ಬೇಸ್ಡ್ ಬ್ರಾಡ್ಬ್ಯಾಂಡ್ ಮೆಟಾ ಮೆಟೀರಿಯಲ್ ಮೈಕ್ರೋವೇವ್ ಅಬ್ಸಾರ್ಬರ್, ಅಂದರೆ ತರಂಗಗಳನ್ನು ಹೀರಿಕೊಳ್ಳುವ ವ್ಯವಸ್ಥೆ. ಇದು ತರಂಗ ಹೀರಿಣಿ ಅಂತ ನೀವು ಇದನ್ನು ಕರೆದ್ರೆ ತಪ್ಪೇನಾಗೋದಿಲ್ಲ. ಗೆಳೆಯರೆ, ಅನಲಕ್ಷ್ಯ ಅಂದರೆ ಗುರಿ ಇಲ್ಲದ ಅಥವಾ ಗುರಿ ತಪ್ಪಿಸುವಂತ ಅರ್ಥ. ಈ ತಂತ್ರಜ್ಞಾನ ಶತ್ರುಗಳ ಗುರಿಯನ್ನು ತಪ್ಪಿಸುತ್ತೆ ಮಾತ್ರ ಅಲ್ಲ, ಅವರ ರಡಾರ್ಗಳನ್ನು ಕೂಡ ಅತ್ಯಂತ ಸುಲಭವಾಗಿ ಯಾಮಾರೋ ಹಾಗೆ ಮಾಡುತ್ತೆ. ನಿಮಗೆ ರಡಾರ್ಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ಗೊತ್ತಿದೆ ಅಲ್ವಾ? ರಡಾರ್ ಅಂದರೆ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಇದು ರೇಡಿಯೋ ತರಂಗಗಳನ್ನು ಕಳುಹಿಸಿಕೊಡುತ್ತೆ. ಹಾಗೆ ಬಂದ ತರಂಗಗಳು ಆಬ್ಜೆಕ್ಟ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗುತ್ತವೆ. ಹಾಗೆ ಹಿಂತಿರುಗಿ ಬಂದ ತರಂಗಗಳನ್ನು ಆಧರಿಸಿ ಶತ್ರುಗಳ ಯುದ್ಧ ವಾಹನಗಳು, ಆಯುಧಗಳು ಎಷ್ಟು ದೂರದಲ್ಲಿವೆ, ಅವು ಚಲನೆಯಲ್ಲಿದ್ದರೆ ಅವುಗಳ ವೇಗ ಎಷ್ಟು, ದಿಕ್ಕು, ದೆಸೆ ಮತ್ತು ವೇಗ ಎಲ್ಲವನ್ನ ಆ ತರಂಗಗಳ ಆಧಾರದ ಮೇಲೆ ನಿಖರವಾಗಿ ಲೆಕ್ಕ ಹಾಕಲಾಗುತ್ತೆ. ಇದು ರಡಾರ್ ಮಾಡೋ ಕೆಲಸ. ಇನ್ನು ಸಿಂಥೆಟಿಕ್ ಅಪರ್ಚರ್ ರಡಾರ್ಗಳು, ರಡಾರ್ ಪಲ್ಸಸ್ ಅಂದ್ರೆ ತರಂಗಗಳನ್ನು ಭೂಮಿಯ ಕಡೆಗೆ ಕಳುಹಿಸಿಕೊಡುತ್ತವೆ. ಆ ತರಂಗಗಳು ಹಿಂತಿರುಗಿದ ನಂತರ ಆ ಎಕೋನ ಆಧರಿಸಿ ಹೈ ರೆಸಲ್ಯೂಷನ್ ಚಿತ್ರಗಳನ್ನು ಕೊಡುವ ಕೆಲಸವನ್ನ ಈ ಸಾರ್ ಮಾಡುತ್ತೆ. ಅಂದ್ರೆ ಇಲ್ಲಿ ಕೆಲಸ ಮಾಡೋದು ರಡಾರ್ಗಳ ಮೂಲಕ ಹೊರಡುವ ತರಂಗಗಳು. ಆ ತರಂಗಗಳು ಆಬ್ಜೆಕ್ಟ್ ಅನ್ನು ತಲುಪಿ ಅಲ್ಲಿಂದ ಹಿಂತಿರುಗಿ ಬಂದ್ರೆ ಮಾತ್ರ ಅಲ್ಲಿ ಏನಿದೆ, ಎಷ್ಟಿದೆ, ಎಲ್ಲಿದೆ ಅನ್ನೋದನ್ನ ರಡಾರ್ಗಳು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಹಾಗೆ ಹೋದ ತರಂಗಗಳು ವಾಪಸ್ಸೇ ಬರಲಿಲ್ಲ ಅಂತ ಇಟ್ಕೊಳ್ಳಿ,
ಆಗ ರಡಾರ್ ಇನ್ನೇನು ಮಾಡುತ್ತೆ, ಸಾರ್ ಏನು ಮಾಡುತ್ತೆ. ಈಗ IIT ಅನ್ವೇಷಣೆ ಮಾಡಿರೋದು ಇದೇ ಥರದ ತರಂಗಗಳನ್ನು ತಿಂದುಕೊಂಡು ಬಿಡುವ, ಅಂದರೆ ಅವು ವಾಪಸ್ಸು ಹೋಗದ ಹಾಗೆ ಅದನ್ನು ತನ್ನಲ್ಲೇ ಗ್ರಹಿಸಿಟ್ಟುಕೊಂಡು ಬಿಡುವ ಟೆಕ್ನಾಲಜಿಯನ್ನು. ಇದು ಭಾರತೀಯ ಸೇನೆಯ ಪಾಲಿಗೆ ಅತ್ಯಂತ ಮಹತ್ವದ ಮತ್ತು ಅತ್ಯಂತ ಉಪಯುಕ್ತ ಟೆಕ್ನಾಲಜಿ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ತಂತ್ರಜ್ಞಾನದ ಅನ್ವೇಷಣೆಗಾಗಿ IIT ಕಾನ್ಪುರದ ಫಿಸಿಕ್ಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ವಿಭಾಗದ ಪ್ರೊಫೆಸರ್ಗಳು ಹಾಗೂ ವಿದ್ಯಾರ್ಥಿಗಳು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕಳೆದ 2019ರಿಂದ 2024ರವರೆಗೆ ಇದನ್ನು ಪ್ರಯೋಗಾಲಯದಲ್ಲಿ ಹಾಗೂ ಫೀಲ್ಡ್ ಅಲ್ಲಿ ನಾನಾ ರೀತಿಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದನ್ನು ಯುದ್ಧ ವಿಮಾನಗಳಲ್ಲಿ, ಯುದ್ಧ ಟ್ಯಾಂಕ್ಗಳಲ್ಲಿ, ಡ್ರೋನ್ಗಳಲ್ಲಿ ಬಳಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಮತ್ತು ಆ ಎಲ್ಲ ಪರೀಕ್ಷೆಗಳಲ್ಲೂ ಇದು ಸಂಪೂರ್ಣ ಯಶಸ್ಸನ್ನು ಪಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದರ ಕಮರ್ಷಿಯಲ್ ತಯಾರಿಯ ಕೆಲಸ ಕೂಡ ಆರಂಭ ಆಗಿದ್ದು, ಈ ಅನಾವರಣ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್, ಲೆಫ್ಟಿನೆಂಟ್ ಚೆರಿಶ್ ಮ್ಯಾಥ್ಸನ್, ಏರ್ ಮಾರ್ಷಲ್ ರಾಜೇಶ್ ಕುಮಾರ್ ಮುಂತಾದವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್, ಅತ್ಯಂತ ಕಡಿಮೆ ಖರ್ಚಲ್ಲಿ ಇಂಥದ್ದೊಂದು ಅದ್ಭುತ ಸ್ಟೆಲ್ತ್ ತಂತ್ರಜ್ಞಾನವನ್ನ ಅನ್ವೇಷಣೆ ಮಾಡಿದ ವಿಜ್ಞಾನಿಗಳ ತಂಡವನ್ನ ಮುಕ್ತ ಕಂಠದಿಂದ ಅಭಿನಂದಿಸಿದ್ದಾರೆ. ಅಂದ್ರೆ ಈ ತಂತ್ರಜ್ಞಾನ ಭಾರತೀಯ ಸೇನೆಯ ಮಟ್ಟಿಗೆ ತುಂಬಾ ಉಪಯುಕ್ತ ಮತ್ತು ಇದೊಂದು ಅದ್ಭುತ ಅನ್ವೇಷಣೆ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಈ ಅನಲಕ್ಷ್ಯ ಬಳಕೆಯಿಂದ ನಮ್ಮ ಯುದ್ಧ ಟ್ಯಾಂಕ್ಗಳು, ಯುದ್ಧ ವಿಮಾನಗಳು, ಡ್ರೋನ್ಗಳನ್ನು ಹಾಗೆ ನಮ್ಮ ಸೈನಿಕರ ಚಲನವಲನಗಳನ್ನು ಕೂಡ ಶತ್ರುಗಳ ಸಿಂಥೆಟಿಕ್ ಅಪರ್ಚರ್ ರಡಾರ್ಗಳ ಕಣ್ಣಿಂದ ಪಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸ್ಟ್ರಾಟಜಿಕ್ ಡೆಪ್ಲಾಯ್ಮೆಂಟ್ಗಳು ಅಂದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್, ಮಿಸೈಲ್ಗಳು, ಏರ್ ಬೇಸ್ಗಳಲ್ಲಿನ ಯುದ್ಧ ವಿಮಾನಗಳು ಇವೆಲ್ಲವನ್ನು ಕೂಡ ಶತ್ರುಗಳ ಕಣ್ಣಿಂದ ತಪ್ಪಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಯುದ್ಧ ವಿಮಾನಗಳನ್ನು ಮಿಸೈಲ್ ಮತ್ತು ರಾಕೆಟ್ಗಳಿಂದ ಕೂಡ ಯುದ್ಧದ ಸಮಯದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಈ ಅನಾಲಕ್ಷ್ಯ ಉಪಯೋಗಕ್ಕೆ ಬರುತ್ತೆ. ಇನ್ನು ಇದರ ಖರ್ಚು ವೆಚ್ಚಗಳು ಎಷ್ಟು, ಒಂದು ಯುದ್ಧ ವಿಮಾನಕ್ಕೆ ಇದನ್ನ ಅಳವಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋ ಬಗ್ಗೆ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಇದು ಅತ್ಯಂತ ಕಡಿಮೆ ವೆಚ್ಚದ ತಂತ್ರಜ್ಞಾನ ಅಂತ ಹೇಳಲಾಗ್ತಾ ಇದೆ. ಇದರ ಕಮರ್ಷಿಯಲ್ ತಯಾರಿಕೆಯ ಹೊಣೆಯನ್ನ ಮೆಟಾ ತತ್ವ ಸಿಸ್ಟಮ್ಸ್ ಅನ್ನೋ ಸಂಸ್ಥೆಗೆ ವಹಿಸಲಾಗಿದೆ. ಇನ್ನು ಈ ತಂತ್ರಜ್ಞಾನವನ್ನ ಭಾರತ ಬಿಟ್ಟು ಬೇರೆ ಯಾವ ದೇಶವೂ ಇದುವರೆಗೆ ಅನ್ವೇಷಣೆ ಮಾಡೇ ಇಲ್ವಾ? ಗೆಳೆಯರೆ, ಸದ್ಯಕ್ಕೆ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಬಳಕೆ ಮಾಡ್ತಾ ಇರುವ ಅಮೆರಿಕ, ರಷ್ಯಾ ಹಾಗೂ ಚೀನಾಗಳ ಬಳಿ ಇದೇ ರೀತಿಯ ಬೇರೆಯದ್ದೇ ಆದ ತಂತ್ರಜ್ಞಾನ ಇದೆ. ಆದ್ರೆ ಇಂಥದ್ದೊಂದು ತಂತ್ರಜ್ಞಾನವನ್ನ ಭಾರತ ಕೂಡ ಹೊಂದುತ್ತಾ ಇರೋದು ಮತ್ತು ತಂತ್ರಜ್ಞಾನವನ್ನು ಕೊಡಿ ಅಂತ ಅವರಿವರನ್ನ ಕೇಳುವ ಅಗತ್ಯ ಇಲ್ಲದೆ ಸ್ವದೇಶದಲ್ಲೇ ಇದನ್ನು ತಯಾರು ಮಾಡ್ಕೊಳ್ತಾ ಇರೋದಿದೆ ನೋಡಿ, ಇದು ನಿಜಕ್ಕೂ ಹೆಮ್ಮೆಯ ವಿಷಯ. ನಮ್ಮ IITಗಳನ್ನು ಇನ್ನಷ್ಟು ಹೆಚ್ಚು ಪ್ರೋತ್ಸಾಹಿಸ್ತಾ ಹೋದರೆ ಭಾರತಕ್ಕೆ ಬೇಕಾದ ಸಾಕಷ್ಟು ತಂತ್ರಜ್ಞಾನವನ್ನು ನಮ್ಮಲ್ಲೇ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವಕರು, ನಮ್ಮ ಪ್ರೊಫೆಸರ್ಗಳೇ ಸಿದ್ಧಪಡಿಸಿಕೊಡ್ತಾರೆ. ಆದರೆ ಅವರಿಗೆ ಅನ್ವೇಷಣೆ ಹಾಗೂ ಪ್ರಯೋಗಗಳಿಗೆ ಬೇಕಾದ ಹಣಕಾಸಿನ ನೆರವನ್ನು ಸರ್ಕಾರ ಒದಗಿಸಿಕೊಡಬೇಕು ಅಷ್ಟೇ. ಗೆಳೆಯರೆ, ಇವತ್ತಿನವರೆಗೆ ಭಾರತ ತಾಂತ್ರಿಕ ಕ್ಷೇತ್ರದಲ್ಲಿ ಹಿಂದುಳಿದಂತೆ ಕಾಣ್ತಾ ಇರೋದು ನಮ್ಮಲ್ಲಿನ ಪ್ರತಿಭೆಗಳ ಕೊರತೆಯಿಂದ ಅಲ್ಲ, ಬದಲಿಗೆ ಪ್ರೋತ್ಸಾಹ ಮತ್ತು ಆರ್ಥಿಕ ಸಹಾಯಗಳ ಕೊರತೆಯಿಂದ. ಇನ್ನಾದರೂ ನಮ್ಮ ಸೈನ್ಸ್ ಮತ್ತು ಟೆಕ್ನಾಲಜಿ ಸೆಂಟರ್ಗಳು, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅನ್ವೇಷಣೆಯ ಪರ್ವ ಮುಂದುವರಿಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಅನಾಲಕ್ಷ್ಯ ಮೆಟಾಮೆಟೀರಿಯಲ್ ಸರ್ಫೇಸ್ ಕ್ಲಾಕಿಂಗ್ ಸಿಸ್ಟಮ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.